ರೋಡ್ಗಳಲ್ಲಿ ಯಾವ ತರ ಹೋಯ್ತಾರೆ ಹೇಳಿ ಅಣ್ಣ. ఎక్కడికిరా అక్క సుసుకు పోయిస్తానక్క. మళ్ళీ వస్తావా? వస్తానక్క. ఏవక్క ఇంకో రౌండ్ వేసుకుంటావా ಅಣ್ಣ? ಇವತ್ತು ಫಸ್ಟ್ ಟೈಮ್ ತಗೊಂಡು ಗಾಡಿ ಓಡಿಸಿದಾಳೆ. ಇವತ್ತು ಅಕ್ಕಗೆ ಏಜ್ ಬಂದ್ಬಿಟ್ಟು 20. ಅಕ್ಕ ಗಾಡಿ ಸ್ಟಾರ್ಟ್ ಮಾಡ್ತು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಗುರು. ಯಾರು ಗುದ್ದುತ್ತಾರೋ ಏನಾಗುತ್ತೋ ಏನೇನು ಕಥೆನೋ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಫಸ್ಟ್ ಟೈಮ್ ಇವತ್ತು ಗಾಡಿ ಅಕ್ಕ ತಗೊಂಡು ಸೈಕಲ್ ತುಳಿದಿದ್ದೀನಿ. ನನ್ನ ಗಾಡಿನೂ ಬರುತ್ತೆ, ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಓಡಿಸ್ತಾ ಇದ್ದಾರೆ. ಓಡಿಸ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಮುಂದೆ ಏನೇನು ಅನಾಹುತಗಳಾಗ್ತವೋ ಯಾರು ಬಲಿ ಆಗ್ತಾರೋ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಡಿ 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 ನಡಿ. ಅಕ್ಕ ಡ್ರೈವಿಂಗ್ ಇವಾಗ ಬಂದ್ಬಿಟ್ಟು ಅಕ್ಕ ಮನದಾಳದ ಮಾತೇನು ಗೊತ್ತಾ ಮಕ್ಕಳ, ಇವತ್ತು ಎಷ್ಟು ಕಿನ್ನಲ್ ಮಾಡೋ ಮಾಡಿ ನಾನು ಯಾವತ್ತೊಂದು ದಿನ ಪ್ರೋ ರೈಡರ್ ಆಗ್ತೀನಿ, ಆಮೇಲೆ ಕೊಡ್ತೀನಿ ನಿಮಗೆ ಕೊಟ್ರೆ, ಆಮೇಲೆ ಗೊತ್ತಾಗುತ್ತೀರು ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಸ್ಮೈಲ್ ಕೊಟ್ಕೊಂಡು ಬರ್ರ ಅಂತ ಇಳಿತೈತೆ ಬಿಡು ಗಾಡಿ ಮಾತ್ರ ಕರ ಅಂತ ಐತೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಇಲ್ಲೇ ಬೀಳ್ತಾರೋ ಇಲ್ಲ ಊರ ಹತ್ರ ಬೀಳ್ತಾರೋ ಇಲ್ಲ ಯಾರಿಗಾದ್ರೂ ಹೋಗಿ ಟಕ್ಕಂತ ಕೂದ್ಬಿಡ್ತಾರ ಇಲ್ಲ ಅವ್ರಿಂದಾದ್ರೂ ಹೆಚ್ಚು ಕಮ್ಮಿ ಆಗುತ್ತೋ. ಬಿಡ್ಬೇಡ, ಹಂಗೆ ಹಿಡ್ಕೋ. ರೈ ಅಂತ ಹೋಗುತ್ತೆ. ನೋಡ್ಬೇಕು ಇವಾಗ ನಿನ್ನ ಟ್ಯಾಲೆಂಟು. ಗಾಡಿ ಮನ್ಸಿನ ಮಾತೇನು ಅಂತಂದರೆ, ಈಗ ಯಪ್ಪ ದೇವ್ರೆ ಇದೊಂದ್ಕಿತ ಬಿಟ್ಬಿಡು ತಾಯಿ, ಮತ್ತೆ ಜೀವನ ಇದ್ದರೆ ನಿನ್ನ ಮುಂದೆ ಅಂತೂ ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಗೊಯ್ಯೋ ಮತ್ತು ಬಾಯಿ ಬಡ್ಕೊಂಡಂಗೈತೆ ಗುರು. ಹೊಗೆ ನೋಡಿ ಹೆಂಗೆ ಬರ್ತೈತೆ ಗಾಡೀಲಿ. ಆದರೂ ಅಪ್ರಿಷಿಯೇಟ್ ಮಾಡಬೇಕಪ್ಪ. 9ನೇ ಕ್ಲಾಸಲ್ಲಿ ಕಲ್ತಿರೋ ಸೈಕಲ್ಲು ಗಾಡಿ ಅಂತೂ ಓಡಿಸೇ ಇಲ್ಲ. ಅದೇ ಇವತ್ತು ಫಸ್ಟ್ ಟೈಮ್ ತಗೊಂಡು ಗಾಡಿ ಓಡಿಸಿದಾಳೆ. ಇವತ್ತು ಅಕ್ಕಗೆ ಏಜ್ ಬಂದುಬಿಟ್ಟು 20. ಪೆಟ್ರೋಲ್ ಎಲ್ಲ ಖಾಲಿ ಪೆಟ್ರೋಲ್. ಜಾಲಿ ಎಲ್ಲ ಗುರು, ಫುಲ್ ಖಾಲಿ. ಬ್ರೇಕ್ ಇಡಿ, ಬಿಡಮ್ಮ ಬ್ರೇಕ್ ಬಿಟ್ಟು ಹೊಡೆದಮ್ಮ ಗಾಡಿ. ಎಷ್ಟು ಟೆನ್ಷನ್ ಆಗ್ತಿದ್ದಾಳೆ ಅಂತಂದರೆ, ಬ್ರೇಕ್ ಹಂಗೆ ಬಿಗಿಯಾಗಿ ಫುಲ್ ಟೈಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಬಿದ್ದೋಗ್ತೀನೋ ಅಂತ ಅಂದ್ಬಿಟ್ಟು ಭಯ. ಆದರೂ ಕಾನ್ಫಿಡೆನ್ಸ್ ಅಂತೂ ತುಂಬ ಇಟ್ಕೊಂಡಿದ್ದಾರೆ ಗುರು. ಹೆಂಗೆ ಅಂತಂದರೆ, ನಾನು ಓಡಿಸಿನಿರೋ ಏನು ಎಲ್ಲರೂ ಓಡಿಸೋದೇನು ನಾನು ಓಡ್ಸೋಕ್ಕಾಗಲ್ವೇನೋ ಅಂತ ಅಂದ್ಬಿಟ್ಟು ಓಡಿಸ್ತಿದ್ದಾರೆ. ಅಂದರೆ ಈ ಕಡೆ ಏನೋ ಪರವಾಗಿಲ್ಲ, ಯಾರೂ ಇಲ್ಲ ಸದ್ಯಕ್ಕೆ. ಹೈವೇ ರೋಡ್ಗೆ ಇಲ್ಲ ಮೈನ್ ರೋಡ್ಗೆ ಇಲ್ಲ ಊರ ಕಡೆ ಹೋದಾಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಗುರು ನನಗಂತೂ. 3 ದಿನದಿಂದ ಫುಲ್ ಮಳೆ ಬೀಳ್ತಾ ಇದೆ ಗುರು. ಆದರೆ ಈ ರೋಡ್ ಮಾತ್ರ ಆ ಕಡೆ ಈ ಕಡೆ ಸರಿತಾ ಇದೆ. ಅಂದರೆ ಗೊತ್ತಲ್ಲ, ಈ ತೋಟಗಳ ಕಡೆ ಎಲ್ಲ ಸ್ವಲ್ಪ ಜೇಡಿ ಮಣ್ಣಿರೋ ಕಾರಣದಿಂದ ಈ ಮಳೆ ಬಿದ್ದರೆ ಸಾಕು ಆ ಕಡೆ ಈ ಕಡೆ ಗಾಡಿ ಎಳೆದು ಬೀಳ್ತಾ ಇರುತ್ತೆ. ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗಂತೂ ಟೆನ್ಷನ್ ಆಗ್ತಿದೆ. ಬೀಳ್ತಾಳೋ ಅಂತ ಅಂದ್ಬಿಟ್ಟು ನಂಗೆ ಟೆನ್ಷನ್ ಆಗ್ತಿದೆ. ಒಟ್ಟಿನಲ್ಲಿ ಬೀಳ್ತಾಳೋ ಇಲ್ವೋ. ನನಗಿರೋ ಆಸೆ ಒಂದೇ ಒಂದು, ನಮ್ಮ ಅಕ್ಕನ ಒಂದೇ ಒಂದು ಕಿತ ಚಿಕ್ಕದಾಗಿ ಬೀಳಬೇಕು ಅಂತ. ಇವಾಗ ತಾನೇ ಅಂದ್ಕೊಂಡೆ ಗುರು, ಇಷ್ಟು ಬೇಗ ದೇವರು ನೋಡಿಬಿಡ್ಬೇಕಾ, ತತಾಸು ಅನ್ಬೇಕಾ ನಮಗೆ. ಅಂತೂ ಇಂತೂ ಒಟ್ಟಿನಲ್ಲಿ ಸ್ನೇಹಿತರೆ ನೀವೇನಂತೀರಾ? ನಮ್ಮ ಅಕ್ಕ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಯಾಕಂದರೆ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತಂದ್ಬಿಟ್ಟು. ಆದರೆ ಒಂದು ಸ್ವಲ್ಪ ಭಯ ಅಂತೂ ಗ್ಯಾರಂಟಿ ಇದೆ. ಯಾಕಂದರೆ ಈ ಗಾಬರಿ ಜಾಸ್ತಿ, ಎಲ್ಲಿ ಯಾರು ಬಿದ್ದುಬಿಡ್ತಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿದೆ. ಇನ್ನು ಹತ್ರ ಬೇರೆ ರೋಡ್ ಬೇರೆ ಹತ್ರ ಬಂದುಬಿಡ್ತು ಇವಾಗ. ಮಬ್ಬು
ಗಾಡಿ ಅಡ್ಡ ಇಟ್ಟಿಲ್ಲ ಅಂದ್ರೆ ಇವಾಗ ಗ್ಯಾರಂಟಿ ಬೀಳೋದು. ಇನ್ಮೇಲೆ ಯಾರು ಬಂದ್ರು ಗಾಜಾರ ಮೋಡಿ ಇರ್ತದೆ. ನಡಿ ನಡಿ, ಯಾರು ಬಂದ್ರು ಬಿಟ್ಕೊಂಡು ಹೋಗ್ಬಿಡು, ಯಾರನ್ನೂ ಬಿಡ್ಬೇಡ. ಓಕೆ ರನ್ ರನ್ ರನ್. ಕೈ ಬಿಡ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಯಾರಿಗಾದ್ರೂ ಗ್ರಾಚಾರ ಗ್ಯಾರಂಟಿ, ಗ್ರಾಚಾರ ಗ್ಯಾರಂಟಿ. ರೈ ಅಂತ ಹೋಗ್ತಿದ್ಯಾ ರಾಕಿ? ಸೈಡ್ ಬರೋ, ಇನ್ನು ಮದುವೆ ಬೇರೆ ಆಗಿಲ್ಲ, ನಿನ್ಗೆ ಲವರ್ಸ್ ಬೇರೆ ಜಾಸ್ತಿ ಅವ್ರೆ. ಅಕ್ಕ ಗಾಡಿ ಹೊಡ್ತಿರೋದು. ಏ ಯಾರದು? ಅವ ಯಾಕ ಕ್ಷಮಿಸ್ಬಿಡಕ್ಕ, ಮತ್ತೊಂದ್ಕಿತ ಬರಲ್ಲಕ್ಕ ಅಂತ ಅಂದ್ಬಿಟ್ಟು ಓಡೈತವ್ರೆ. ಇವನು ಕಾಮೆಂಟ್ ಮಾಡ್ಬೇಡ್ರು ನಮ್ಮ ಆಂಟಿಗೆ ಅಂತ ಅಂದ್ಬಿಟ್ಟು ಅವನು ಅಮ್ಮಯ್ಯ ಅವಯ್ಯ ಬೇಡ ಇವ್ರು ಸವಾಸ ಅಂತ ಓಡೈತಾನೆ. ಓಹ್ ರಕ್ಕಿ ನನ್ನ ಅವನ್ ಬೇರೆ ಅಡ್ಡ ಅಡ್ಡ ಹೋಯ್ತವನೆ. ಇವ್ರೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ವೀಲಿಂಗ್ ಎತ್ತು, ವೀಲಿಂಗು ವೀಲಿಂಗ್ ವೀಲಿಂಗ್. ಇವತ್ತು ಫುಲ್ ವೈರಲ್ ಕಂಟೆಂಟ್ ಅಪ್ಪ, ಇದು ವೈರಲ್ ಕಂಟೆಂಟು. ಅಕ್ಕ ಒಂದ್ಕಿದ ವೀಲಿಂಗ್ ಎತ್ತ, ವೀಲಿಂಗು ನೀನ್ ಬೀಳೋದಲ್ಲ. ಸ್ಪೀಡ್ ಬ್ರೇಕರ್ಸು ಬತ್ತು. ಇವಾಗ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಅಯ್ಯಯ್ಯ ಅಯ್ಯಯ್ಯ ಅಯ್ಯಯ್ಯ, ಗಾಡಿಗೆ ಪಾರ್ಟ್ಸ್ ಎಲ್ಲ ಅಲ್ಲಾಡ್ತು. ಅಬ್ಬಾ ಗಾಡಿ ಜೀವನ ಇದ್ರೆ ಮತ್ತೊಂದ್ಕಿಂತ ಬರಲ್ಲ ಇವಳ ಕೈಗೆ. ರಕಿ ರಕಿ, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಏಯ್ ವೈ ಆರ್ ಯು ರನ್ನಿಂಗ್ ದ ಡೇ ಇರಿಡಾ ಡೇ ರಕಿ ಅಟ್ಯಾಕ್. ಆಂಟಿ ಆಂಟಿ ಆಂಟಿ, ಅಬ್ಬಾ ಬಾಬಾ ಬಾಬಾ, ಲಟ್ರಿ ಲಟ್ರಿ. ಅಕ್ಕ ಒಂದ್ ಸ್ಮೈಲ್ ಕೊಡಕ್ಕ. ಅಕ್ಕ ಇನ್ನೊಂದು ಇನ್ನೊಂದು ಹಂಗೆ ಒಂದ್ಕಿದ ಕಾಲುವೆ ಗಿಡ, ಕಾಲುವೆಗೆ ಒಂದ್ಕಿದ ಗಾಡಿ ಇಡಕ್ಕ. ಅಣ್ಣ ಬೇಗ ಸೈಡ್ಗೆ ಹೋಗ್ಬಿಡು. ಬೇಡ ಈಗ ಸಿ ನಾವು ಟ್ರಾಪ್ ಹಾಕಿದ್ರೆ ಬಂತಾಗಲ್ಲ ಕಣ್ಣ, ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್. ಬಣ್ಣನ ಹಾಕೊಂಡು ಓಡೈತವನೆ ಗುರು. ಬೇಡ ಸೈಡ್ಗೆ ಹೋಗ್ಬಿಡು ಅಂತಂದ್ರೆ ಓಡೈತವನೆ ಸೈಡ್ಗೆ. ಅಕ್ಕ ನಮ್ಗಿಂತ ಬರ್ಬೇಡಕ್ಕ, ದಯವಿಟ್ಟು ಬಂದ್ಬಿಡು, ಮುಂದೆ ಬಂದ್ಬಿಡು, ಬಂದ್ಬಿಡು ತಾಯಿ. ಅವ ಅಣ್ಣ ಅಣ್ಣ ನಿನ್ ಗ್ಲಾಚಾರ ಮುಡಿತಾರೆ, ಬೇಗ ಬಂದ್ಬಿಡು ಅಂದ್ರೆ ಓಡೈತವನೆ. ಓಹೋ ಅಕ್ಕ, ಓ
ఆ గట్టునుంటావా లేక ఈ గట్టుకొస్తావా అక్క ರಕಿ ನಮ್ಮ ನಾಯಿ ಮಾತ್ರ ಏನು ಎಂಕರೇಜ್ ಮಾಡ್ತೈತೆ ಗೊತ್ತಾ ನೋಡು ಸೈಡಲ್ಲೇ ಸಪೋರ್ಟಾಗಿ ಹೆಂಗೆ ಹೋಗ್ತೈತೆ ಹತ್ಕೊಂತದೇನೋ ಅಂತ ನೋಡ್ತೈತೆ ನಮ್ಮ ಅಕ್ಕಗೆ ಗಾಡಿ ಓಡಿಸ್ತಾರಲ್ಲ ಫಸ್ಟ್ ಟೈಮ್ ಓಡಿಸ್ತಾಳೆ ಇನ್ನು ಅದನ್ನೆಲ್ಲ ಹತ್ಕೊಂತಾಳೆ ಅಕ್ಕ ಬ್ರೇಕ್ ಇಲ್ಲ ನಡಿ ಇಟ್ಕೊಳಕ್ಕಾಗಲ್ಲ ಬ್ರೇಕು ಓ ಇದೊಳ್ಳೆ ಕಥೆ ಆಯ್ತು ನಿಮ್ಮದು ಅಂತ ಹೀಗೆಲ್ಲ ಮಾಡಿದ್ರೆ ಸರಿ ಇಲ್ಲ ನೋಡಿ ಒಳ್ಳೆ ಒಳ್ಳೆ ಗುಣಿಗಳಪ್ಪ ನಮ್ಮ ರೋಡ್ಗಳಲ್ಲಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡ್ಬೋದು ನೋಡು ಅಯ್ಯ ಅರೇ ನಮ್ಮ ರೋಡಲ್ಲಿ ಒಟ್ಟಿನಲ್ಲಿ ಒಳ್ಳೆ ಒಳ್ಳೆ ಆಫ್ ರೋಡ್ಗಳೆಲ್ಲ ಇದಾವಪ್ಪ ಈ ಕಡೆ ಇರೋ ರಾಜಕಾರಣಿಗಳು ಒಂದು ಈ ರೋಡ್ ಹಾಕಿ ಹೆಚ್ಚು ಕಮ್ಮಿ 18 ವರ್ಷ ಆಗ್ತಿದೆ ಗುರು 18 ವರ್ಷ ಈ ಕ್ರಷರ್ ಒಂದು ಸ್ಟಾರ್ಟ್ ಆಗಿ ಎಲ್ಲ ರೋಡ್ಗಳೆಲ್ಲ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ ನೋಡಿ ಎಷ್ಟು ಹಾಳಾಗಿದ್ದಾವೆ ಅಂದರೆ ರೋಡ್ಗಳು ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಸೈಕಲ್ಗಳಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕಷ್ಟ 2 ಕಿಲೋಮೀಟರ್ ಐತೆ ಸೈಕಲ್ಸಲ್ಲಿ ಹೋದ್ರೆ ಈ ರೋಡ್ಗಳಲ್ಲಿ ಯಾವ ಥರ ಹೋಯ್ತಾರೆ ಹೇಳಿ ಅಣ್ಣ ఎక్కడికిరా అక్క సుసుకు పోయిస్తానక్క మళ్ళీ వస్తావా వస్తానక్క ఏవక్క ఇంకో రౌండ్ వేసుకుంటావా అಣ್ಣ ಅಕ್ಕ ಹೆಂಗೋ ಬ್ರೇಕ್ ಹೊಡೆದ್ಬಿಡ್ಲು ನಾನೆಲ್ಲ ಟ್ಯಾಕ್ಟರ್ಗೆ ಮೂಡಿದೆ ಇವತ್ತು ಅನ್ಕೊಂಡಿದ್ದೆ ಇವರು ಬಟ್ ಹಿಸ್ಟ್ರಿ ಚೇಂಜ್ ಆಯ್ತು ಹಿಸ್ಟರಿ ರಿಪೀಟ್ ನಾನೆಲ್ಲೋ ಗುದ್ಬಿಡ್ತಾದ್ರ ಅನ್ಕೊಂಡೆ ಆದರೆ ಬಚಾವು ರಕಿ ರನ್ನನ ಮುಂದೆ ನೋಡ್ಕೋ ಹೋಗೋ ಯಾರು ಕೂತದೋ ಆಂಟಿ ಬೇಡ ಬೇಡ ಹಂಗೆ ನೋಡ ಬೇಡ ಅಪ್ಪ ಊರಲ್ಲಿರೋರಿಗೆಲ್ಲ ಒಂದು ವಿನಂತಿ ದಯವಿಟ್ಟು ನಮ್ಮ ಅಕ್ಕ ಗಾಡಿ ಓಡಿಸ್ಕೊಂಡು ಬರ್ತಾವ್ರೆ ದಯವಿಟ್ಟು ದೂರ ಹೋಗ್ಬಿಡಿ ಜೀವನದ ಮೇಲೆ ಆಸೆ ಇಲ್ಲ ಅಂತಂದ್ರೆ ಗಾಡಿಗೆ ಅಡ್ಡ ಬರ್ರಿ ಬಿರಪ್ಪ ಸೈಡ್ಗೆ ಹೋಗೋ ಪ್ಲೀಸ್ ಅದರ್ವೈಸ್ ಅಕ್ಕ ಡ್ಯಾಶ್ ಯು ಊರೊಳಗಡೆ ಎಂಟ್ರಿ ಆಯ್ತು ಗುರು ಯಾರು ಗೊತ್ತದೋ ಏನ್ ಕತೆನೋ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಮೇಲೇನ ಹೋಗ್ತದಲ್ಲ ಗುರು ಗುದ್ಲಿಕ್ಕೆ ಆಸೆಗಳು ಕೂತು ಯಪ್ಪ ಕೊನೆಗೂ ಅಂತೂ ಇಂತೂ ಗುರು ಈ ಗ್ರಾಚಾರಗಳೆಲ್ಲ ತಪ್ಪಿಸ್ಕೊಂಡು ಮನೆಗೆ ಬರೋ ಇಷ್ಟರಲ್ಲಿ ಪಿತ್ತ ನೆತ್ತಿಗೆ ಏರ್ತು ಅಂದಂಗೆ ಒಟ್ಟಿನಲ್ಲಿ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಆಯಿತು ಎಷ್ಟು ಜನ ಗುರು ಎಲ್ಲರಿಗೂ ಗುದ್ದಕ್ಕೆ ಹೋಗ್ತಾರೆ ನಮ್ಮಕ್ಕ ಯೋಹೋ ಇಲ್ಲೂ ಬೀಳಕ್ಕೆ ಹೋಗ್ತಾರಲ್ಲಪ್ಪ ಹೆಂಗೋ ಅಂತೂ ಇಂತೂ ಮನೆಗೆ ಸೇರಿಕೊಂಡ್ರೆ ಅಷ್ಟೇ